ನಮಸ್ಕಾರ ಟಿವಿ ಟುಗೆ ಸ್ವಾಗತ. ಆದಿಶಕ್ತಿ ದಕ್ಷಿಣ ಕಾಳಿಕಾದೇವಿ ಅಮ್ಮನವರ ಜಾತ್ರಾ ಮಹೋತ್ಸವ ಧರ್ಮದರ್ಶಿಗಳಾದ ಶ್ರೀ ಯತೀಶ್ ಕಮ್ಮಸಂದ್ರರವರ ನೇತೃತ್ವದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಗಳು: ಧಾರ್ಮಿಕ ವಿಧಿವಿಧಾನಗಳು, ದೇವಿಗೆ ವಿಶೇಷ ಪೂಜೆ, ಹೋಮ ಹವನ ಹಾಗೂ ಮನಮೋಹಕ ವಿಶೇಷ ಅಲಂಕಾರಗಳನ್ನು ಏರ್ಪಡಿಸಲಾಗಿದೆ. ಅದ್ದೂರಿ ಮೆರವಣಿಗೆ, ರಾಜಬೀದಿಗಳಲ್ಲಿ ದೇವಿಯ ಮೆರವಣಿಗೆ ನಡೆಯಲಿದ್ದು, ಡೊಳ್ಳು ಕುಣಿತ, ವೀರಗಾಸೆ, ಗೊಂಬೆ ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳು ಮೆರುಗು ನೀಡಲಿವೆ. ಸಾಂಸ್ಕೃತಿಕ ವೈವಿಧ್ಯ, ಹರಿಕಥೆ, ಜಾನಪದ ಕೀರ್ತನೆಗಳು ಹಾಗೂ ಖ್ಯಾತ ಹಾಸ್ಯ ಕಲಾವಿದರ ತಂಡದಿಂದ ಮನರಂಜನಾ ಕಾರ್ಯಕ್ರಮಗಳು ನಡೆಯಲಿವೆ. ಸಮಾಜ ಸೇವೆ, ನಕ್ಷತ್ರ ಚಿಹ್ನೆ ಸಾರ್ವಜನಿಕರಿಗಾಗಿ ಉಚಿತ ಆರೋಗ್ಯ ಶಿಬಿರ, 501 ಹೆಣ್ಣು ಮಕ್ಕಳಿಗೆ ಬಾಗಿನ ಅರ್ಪಣೆ, ಹೈಟೆಕ್ ಬಸ್ ನಿಲ್ದಾಣದ ಉದ್ಘಾಟನೆ, ದೇವಸೇವೆ, ದೇಶಸೇವೆ ಹಾಗೂ ಜನಸೇವೆ ಎಂಬ ಸಂಕಲ್ಪದೊಂದಿಗೆ ಯತೀಶ್ ರವರು ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿರುವ ಹೈಟೆಕ್ ಬಸ್ ನಿಲ್ದಾಣವನ್ನು ಸಾರ್ವಜನಿಕರಿಗೆ ಸಮರ್ಪಿಸಲಿದ್ದಾರೆ. ವಿಶೇಷ ಆಹ್ವಾನ: ಈ ಮಹೋತ್ಸವಕ್ಕೆ ಸ್ಥಳೀಯ ಶಾಸಕರು, ಗಣ್ಯ ಮುಖಂಡರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಆಗಮಿಸಲಿದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಧರ್ಮದರ್ಶಿಗಳಾದ ಯತೀಶ್ ಹಾಗೂ ದೇವಸ್ಥಾನದ ಪದಾಧಿಕಾರಿಗಳು ವಿನಂತಿಸಿದ್ದಾರೆ. ಓಂ ಶ್ರೀ ಗುರುದೇವ ನಮಃ. ಶ್ರೀ ಆದಿದಕ್ಷಿ ದಕ್ಷಿಣ ಕಾಳಿಕಾದೇವಿ ಅಮ್ಮನವರ ಪುಣ್ಯಕ್ಷೇತ್ರ ನರಸಿಂಹಾಪುರ ಕಮಸಂದ್ರ ಗ್ರಾಮದಲ್ಲಿ ಈ ವರ್ಷ 2026ರಂದು 26/3 ರಿಂದ ಏಪ್ರಿಲ್ 1ರವರೆಗೂ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಜಾತ್ರಾ ಮಹೋತ್ಸವ ಪ್ರಯುಕ್ತ ಕಮಸಂದ್ರ ಗ್ರಾಮ, ನರಸಿಂಹಾಪುರ ಕಮಸಂದ್ರ ಗ್ರಾಮದಲ್ಲಿ ಈ ಹಿಂದೆ ಸುಮಾರು ವರ್ಷಗಳಲ್ಲಿ ಬಸ್ ಸ್ಟಾಪ್ ಇರಲಿಲ್ಲ. ಆಗ ನಮ್ಮ ಬಸ್ಗೆ ಬಂದಂತ ಮಹಿಳೆಯರು, ಮಕ್ಕಳು, ವೃದ್ಧರು ಬಿಸಿಲಲ್ಲಿ ನಿಂತ್ಕೊಂಡು ಮಳೆ ಇದನ್ನ ನಿಂತಿದ್ರು. ಆ ಕಾರಣ ನಾವು ಅದ ಮನಗಂಡಂತ ದೇವಸ್ಥಾನದವರು ಇಲ್ಲೊಂದು ಬಸ್ ಸ್ಟಾಪ್ ಮಾಡಿದ್ರೆ ಮಹಿಳೆಯರಿಗೆ, ಮಕ್ಕಳಿಗೆ, ವೃದ್ಧರಿಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಕಮಸಂದ್ರ ಕಾಲೋನಿ ಇಲ್ಲಿ ಒಂದು ಬಸ್ ಸ್ಟಾಪ್ ದೇವಸ್ಥಾನದ ವತಿಯಿಂದ ನಿರ್ಮಾಣ ಮಾಡ್ತಿದ್ವಿ. ಅದು 21ನೇ ತಾರೀಕು ಭಾನುವಾರ ಬೆಂಗಳೂರಿಂದ ಉದ್ಘಾಟನೆ ಆಗಿದೆ. ಸ್ಥಳೀಯ ಶಾಸಕರ SR ವಿಶ್ವನಾಥ್ ಅವರು ಹಾಗೂ ಮಹಾಲಕ್ಷ್ಮಿ ಲೇಔಟ್ ಶಾಸಕರಾದಂತಹ ಮಾಜಿ ಸಚಿವರಾದ ಕೆ ಗೋಪಾಲಯ್ಯನವರು ಹಾಗೂ ರಾಜರಾಜೇಶ್ವರಿ ನಗರ ಶಾಸಕರಾದ ಮುನಿರತ್ನ ಅವರು ಹಾಗೂ ಗಣ್ಯಾತಿ ಲಕ್ಷ್ಮೀ ಮೇಡಮ್, ಗರುನಹಳ್ಳಿ ಮಹಾಲಕ್ಷ್ಮಿ ಟ್ರಸ್ಟ್ ನ ಸಂಸ್ಥಾಪಕರಾದಂತ ಲಕ್ಷ್ಮೀ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಹಾಗೂ ಈ ಊರಿನ ಮುಖಂಡರಾದ ಶ್ರೀ ನರಸಿಂಹಮೂರ್ತಿ ಅವರು ಹಾಗೂ ಕೊಳಗನಹಳ್ಳಿ ವೆಂಕಟೇಶಪ್ಪನವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರ ನೇತೃತ್ವದಲ್ಲಿ ಸಮ್ಮುಖದಲ್ಲಿ ಹಾಗೂ ನಮ್ಮ ಕಿತ್ನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ನರಸೇಗೌಡರು ಹಾಗೂ ಉಪಾಧ್ಯಕ್ಷರಾದಂತ ಕುಮಾರಸ್ವಾಮಿ ಅವರು ಇವರ ಸಮ್ಮುಖದಲ್ಲಿ ಬಸ್ ಸ್ಟಾಪ್ ಉದ್ಘಾಟನೆ ಆಯಿತು. ಅದರಿಂದ ನೋಡಿ ಬರದಿಂದ ಕೆಲಸ ಸಾಕ್ತಿದೆ. ಅದ್ದೂರಿಯಾಗಿ ಜನಕ್ಕೆ ಅನುಕೂಲ ಆಗಬೇಕು. ಬರೀ ದೇವಸ್ಥಾನಕ್ಕೆ ಬಂದು ತೀರ್ಥ ಪ್ರಸಾದ ಅಮ್ಮನವರು ಆಶೀರ್ವಾದ ಕೊಡೋದಲ್ಲ, ಬಂದು ಭಕ್ತಾದಿಗಳು ನೆಳ್ಳಲ್ಲಿ ನಿಂತ್ಕೊಬೇಕು. ಇಲ್ಲ ನೀರು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ, ಬಂದವರಿಗೆ ನೀರು ಕುಡಿಯುವಂತ ನೀರು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ದೇವಸ್ಥಾನ ವತಿಯಿಂದ. ನಮ್ಮ ಧರ್ಮದರ್ಶಿಗಳಾದ ಯತೀಶ್ ಅವರು ನನ್ನ ಆಹ್ವಾನ ಮಾಡಿದ್ದಾರೆ. ನಮಗೂ ನಮ್ಮ ಸ್ನೇಹಿತರಿಗೆ ಎಲ್ಲರೂ ಸಾರ್ವಜನಿಕರು ಒಗ್ಗೂಡಿ ಬಂದು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವನ ಆಚರಿಸೋಣ. ಎಲ್ಲ ಪ್ರತಿಯೊಬ್ಬರು ಬನ್ನಿ. ಜಾತ್ರಾ ಪ್ರಯುಕ್ತ ಭಾನುವಾರದಂದು ನವಚಂಡಿಕಾ ಹೋಮ ಹಾಗೂ ಮಧ್ಯಾಹ್ನ ಪೂರ್ಣಾವತಿ ಹಾಗೂ 501 ಜನ ಹೆಣ್ಮಕ್ಳಿಗೆ ಭಾಗಿನಿರ್ತೈತೆ. ದಯಮಾಡಿ ಎಲ್ಲ ಹೆಣ್ಮಕ್ಳು ಬರಬೇಕು. ನಮಸ್ಕಾರ, ನಾನು ಅರ್ಸಿಕೆ ಉಮೇಶ್ ಅಂತ, ಸಮಾಜ ಸೇವಕರು. ಈ ಜಾತ್ರೆ ವಿಶೇಷವಾಗಿ ಮಾರ್ಚ್ 26ನೇ ತಾರೀಕಿಂದ ಏಪ್ರಿಲ್ 1ನೇ ತಾರೀಕುವರೆಗೂ ನಡೆಯುತ್ತೆ. ಸೊ ಈ ಕಾರ್ಯಕ್ರಮಕ್ಕೆ ತುಂಬಾ ಮಠಾಧೀಶರುಗಳು, ಗಣ್ಯ ವ್ಯಕ್ತಿಗಳು, ಸೊ ಹಲವಾರು ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಸೊ 26ನೇ ತಾರೀಕು ಬಂದು ಹೋಮ ಹವನ ಎಲ್ಲ ಇರುತ್ತೆ. ಸೊ 27ಕ್ಕೆ ಪ್ರಸಾದ ವಿನಿಯೋಗ ಇರುತ್ತೆ. ಮತ್ತು 28ನೇ ತಾರೀಕು ಪೂರ್ಣಾವತಿ ಹೋಮ, ಸಂಜೀವ ಪಾರಾಯಣ ಹೋಮ, ಸುಮಾರು ಹೋಮಗಳು ಇರುತ್ತೆ. ಸೊ ವಿಶೇಷವಾಗಿ ಅಂದರೆ ಅವತ್ತು 28ನೇ ತಾರೀಕು ಶಿವಾರ ಉಮೇಶ್ ಅವರಿಂದ ಖ್ಯಾತ ಹರಿಕಥೆ ಕೀರ್ತನ ಇರುತ್ತೆ. ಸೊ 29ನೇ ತಾರೀಕು ಅಮ್ಮನವರ ವೇಷಭೂಷಣ ಧರಿಸಿ ಗಾಯನ ಮತ್ತು ದೇವಿ ಪುರಾಣ ಕಥೆ ಏರ್ಪಡಿಸಿದ್ವಿ. 30ನೇ ತಾರೀಕು ಎಲ್ಲ ಕುಂಭ, ಪ್ರಧಾನ ಕುಂಭ ಆರಾಧನೆ, ಮಹಾಸುದರ್ಶನ ಹೋಮ, ಹಲವಾರು ವಿಶೇಷ ಹೋಮಗಳನ್ನು ಹಮ್ಮಿಕೊಂಡಿದೆ. ಮತ್ತು ಇನ್ನೊಂದು ವಿಶೇಷವಾಗಿ ಏನಂದ್ರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಆಗಮನ ಇರುತ್ತೆ, ಅವರಿಗೆ ಆರತಿ ಹಾಗೂ ಉತ್ಸವವನ್ನು ಹಮ್ಮಿಕೊಂಡಿದ್ವಿ. 31ನೇ ತಾರೀಕು ವಿಶೇಷವಾಗಿ ಶ್ರೀ ಗಂಗವನಹಳ್ಳಿ ದಾಸನಪುರ ಹೋಬಳಿ ವತಿಯಿಂದ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಅವರ ವತಿಯಿಂದ ದೇವಿ ಮಹಾತ್ಮೆ ಅಥವಾ ರಕ್ತ ಬೀಜಾಸುರ ಪೌರಾಣಿಕ ನಾಟಕವನ್ನು ಏರ್ಪಡಿಸಿದೆ ಜಾತ್ರೆ ಪ್ರಯುಕ್ತ. ಕೊನೆಯದಾಗಿ 1/4/2026ರಂದು ಅಮ್ಮನವರಿಗೆ ಮಡ್ಲಕ್ಕಿ ಸಮರ್ಪಣೆ ಇರುತ್ತೆ. ಅದಾದ್ಮೇಲೆ ಪ್ರಮುಖ ಬೀದಿಗಳಲ್ಲಿ ಅಮ್ಮನವರ ಉತ್ಸವ ಏರ್ಪಾಡು ಮಾಡಿದ್ವಿ. ಬರೋ ಭಕ್ತಾದಿಗಳಿಗೆ ಪ್ರತಿದಿನ ಪ್ರಸಾದ ವಿನಿಯೋಗ ಇರುತ್ತೆ.
ಸೊ ಹಂಗಾಗಿ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳ್ಬಿಟ್ಟು ಭಕ್ತಾದಿಗಳು ಕೇಳ್ಕೊತಾ ಇದೀವಿ. ಒಂದು 2 ವರ್ಷದಿಂದ ಮಾಡ್ತಾ ಇದೀವಿ. ಸೊ ಇಲ್ಲಿ ವಿಶೇಷತೆ ಏನು ಅಂದ್ರೆ 41 ಅಡಿ ಎತ್ತರ. ಸೊ ಅಮ್ಮನವರ ಕಾಳಿಕಾ ದೇವರು ಪ್ರತಿಷ್ಠಾಪನೆ ಮಾಡಿದ್ರೆ ಅದ್ರ ಪ್ರಯುಕ್ತ ಅಮ್ಮನವರಿಗೆ ಅದ್ದೂರಿ ಜಾತ್ರಾ ಮಹೋತ್ಸವ ಏರ್ಪಡಿಸಿದ್ವಿ. ಸೊ ಎಲ್ಲ ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾತ್ರೆ ಯಶಸ್ವಿ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಕೇಳ್ತಾ ಇದ್ದೀವಿ. ಈ ತಾಯಿಯ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಆಮೇಲೆ ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ಒಂದು ವಿಶೇಷವಾಗಿ ಪೂಜೆ ಇರುತ್ತದೆ. ಆಮೇಲೆ ಹುಣ್ಣಿಮೆ, ಅಮಾವಾಸ್ಯೆ ಒಂದು ಅಮ್ಮನವರ ಉತ್ಸಾಹ ಇರುತ್ತದೆ. ಹಾಗೂ ಇಲ್ಲಿ ವಿಶೇಷವಾಗಿದ್ದೇನೆಂದ್ರೆ ತಡೆ. ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಆಮೇಲೆ ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆಯಲ್ಲಿ ತಡೆ ಮಾಡಲಾಗುತ್ತದೆ. ಆಮೇಲೆ ಪ್ರತಿ ಅಮಾವಾಸ್ಯೆ ದಿನ ಪ್ರತ್ಯಂಗಿರ ಹೋಮ ಇರುತ್ತದೆ ಸಂಜೆ. ಆಮೇಲೆ ಹುಣ್ಣಿಮೆ ಒಂದು ನವಗ್ರಹಗಳ ಹೋಮ ಇರುತ್ತದೆ. ಆಮೇಲೆ ಪ್ರತಿ ತಿಂಗಳ 3ನೇ ಭಾನುವಾರ ಲಕ್ಷ್ಮೀ ಸಹಿತ ಕುಬೇರ ಹೋಮ ಇರುತ್ತದೆ. ಎಲ್ಲ ಭಕ್ತಾದಿಗಳು ಆ ಹೋಮದಲ್ಲಿ ಪಾಲ್ಗೊಳ್ಳಬಹುದು. ಹಾಗೂ ಈ ತಾಯಿಯ ಸನ್ನಿಧಾನದಲ್ಲಿ ಪ್ರತಿದಿನ ಅನ್ನದಾಸೋಹ ಸಹ ಇರುತ್ತದೆ. ಈ ಕ್ಷೇತ್ರದಲ್ಲಿ ಅತಿ ಮುಖ್ಯವಾಗಿರುವುದಂದ್ರೆ ದಕ್ಷಿಣ ಅಭಿಮುಖವಾಗಿ 41 ಅಡಿ ಅಮ್ಮನವರ ವಿಗ್ರಹ. ಹಾಗೂ ಈ ಕ್ಷೇತ್ರದಲ್ಲಿ ಪ್ರತಿ 9 ವಾರಗಳಲ್ಲಿ ಅಮ್ಮನವರಿಗೆ ಬಂದು ನಿಂಬೆಹಣ್ಣಿನ ಹರಕೆ ಕಟ್ಟುವುದರಿಂದ ಅವರ ಹರಕೆಗಳು ಫಲಿಸುತ್ತದೆ. ನಂದಿಲ್ ಲೇಔಟಿಂದ ಬರ್ತಾ ಇದ್ದೀನಿ. ನಾನು ತುಂಬ ವ್ಯವಹಾರಗಳಲ್ಲೆಲ್ಲ ತುಂಬ ಕಷ್ಟದಲ್ಲಿದ್ದೆ, ತುಂಬ ಕಷ್ಟ ಅನುಭವಿಸ್ಕೊಂಡು ಬಂದಿದ್ದೆ. ಅಲ್ಲಿ ಭಕ್ತಾದಿಗಳು ಹೇಳಿದ್ರು, ಕಂಸಂದ್ರ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಆದಿಶಕ್ತಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು. ಅದರ ಮೇರೆಗೆ ಇಲ್ಲಿ 1 ವರ್ಷದಿಂದ ಬರ್ತಾಯಿದ್ದೀನಿ. ಇಲ್ಲಿ ಬಂದ ಮೇಲೆ ನಮ್ಮನ್ನು ಹಂತವಾಗಿ ನನ್ನ ಕಷ್ಟಗಳೆಲ್ಲ ದೂರ ಆಗ್ತಾಯಿದೆ. ವ್ಯವಹಾರಗಳೆಲ್ಲ ಚೇತರಿಕೆ ಹಾಕ್ಕೊಂಡು ಬಂದು ಅದರ ಮೇಲೆ ತುಂಬ ನಂಬಿಕೆ ಬಂದು ಇವಾಗ ವಾರ ಒಂದೊಂದು ದಿವಸ ವಾರಕ್ಕೆ 2 ಸರ್ತಿ 3 ಸರ್ತಿನೂ ಬರ್ತಾಯಿದ್ದೀನಿ.